ಎಲ್ಲ ತುಂಬಾ ಚೆನ್ನಾಗಿ ಗೋಡೆ ಮೇಲೆ ಎಲ್ಲ ಪೇಂಟಿಂಗ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ ಇಲ್ಲಿ. ಇಲ್ಲೂ ತುಂಬಾ ಜೋರಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲೆಲ್ಲ ಭಜನೆ ತರ ಏನೋ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೂ ಅಷ್ಟೇ ಜನಗಳಿಗೆ ಹುರುಪು ಬಂದಿರುತ್ತೆ. ಯಾಕಂದ್ರೆ ಇದು ದೇವ ದೀಪಾವಳಿ ಅಷ್ಟು ಜೋರಾಗಿ ಸಂಭ್ರಮಣೆಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ನೋಡಿ. ಎಲ್ಲಾ ಕಡೆ ಎಷ್ಟು ಜನ ಇದ್ದಾರೆ ಅಂದ್ರೆ ಇವತ್ತು ಅಷ್ಟಿಷ್ಟಲ್ಲ, ಈ ಎರಡನೇ ಕುಂಭಮೇಳ ಅಂತಾನೆ ಹೇಳ್ಬೋದು ನೋಡಿ. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ನೋಡಿ ಲೈಟ್ಗಳು ಬಿಟ್ಟು ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಜೋರಾಗಿ ಮ್ಯೂಸಿಕ್ ಹಾಕಿ ಇಲ್ಲಿ ನೋಡಿ, ಇಲ್ಲೊಂದು ಟೆಂಪಲ್ ಇದೆ, ಅದಕ್ಕೆ ಎಷ್ಟು ಚೆನ್ನಾಗಿ ಲೈಟ್ ಹಾಕಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಲೈಟ್ ಹಾಕಿದ್ದಾರೆ. ಇನ್ನೇನು ನಾವು ಮಣಿಕರ್ಣಿಕಾ ಘಾಟ್ ಹತ್ರ ಬರ್ತಾ ಇದೀವಿ ನೋಡಿ. ಇಲ್ಲೆಲ್ಲ ಎಷ್ಟು ಜೋರಾಗಿ ಲೈಟ್ಗಳು ಬಿಡ್ತಾ ಇದ್ದಾರೆ. ಇದೊಂದು ಮೇಳಕ್ಕಿನ್ನ ಇನ್ನೂ ಜೋರ ಅಂತಾನೆ ಹೇಳ್ಬೋದು ನೋಡಿ. ಇದೇ ಮಣಿಕರ್ಣಿಕಾ ಘಾಟ್, ಆಲ್ಮೋಸ್ಟ್ ಬರ್ತಾ ಇದೀವಿ. ಇದಾದ್ಮೇಲೆ ಮೇನ್ ದೇವಸ್ಥಾನ ಬರುತ್ತೆ ಈ ಮಣಿಕರ್ಣಿಕಾ ಘಾಟ್ ಆದ್ಮೇಲೆ. ನೋಡಿ ಇದೇ ಮಣಿಕರ್ಣಿಕಾ ಘಾಟ್. ಇದೊಂದು ದೇವಸ್ಥಾನ ವಾಲ್ಕೊಂಡು ನೀರೊಳಗೆ ಬಂದ್ಬಿಟ್ಟಿದೆ, ನೀರು ಜಾಸ್ತಿ ಆಗಿರೋದ್ರಿಂದ. ಆದರೆ ನೋಡಿ, ಐರನಿ ಆಫ್ ಲೈಫ್ ಈಸ್ ಅಲ್ಲಿ ಮಣಿಕರ್ಣಿಕಾ ಘಾಟು ಇಲ್ಲೆಲ್ಲ ಜಾಲಿ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ನೋಡಿ ಹೆಣನ್ ಸುಡ್ತಾ ಇದ್ದಾರೆ. ಲೈಫ್ ಈಸ್ ಸೋ ಶಾರ್ಟ್, ಸೊ ಪ್ಲೀಸ್ ಎಂಜಾಯ್ ದ ಮೂಮೆಂಟ್, ನೆವರ್ ರಿಗ್ರೆಟ್ ಇನ್ ಲೈಫ್. ನಾಳೆಗೆ ಯಾವುದನ್ನು ಪೋಸ್ಟ್ಪೋನ್ ಮಾಡಬೇಡಿ. ಏನು ಮಾಡ್ಬೇಕಂತಿದ್ರೆ ಮಾಡಿಬಿಡಿ. ನೋಡಿ ಇಲ್ಲಿ ಗಂಗಾರತಿ ಮಾಡ್ತಾ ಇದ್ದಾರೆ, ಇಬ್ರು ಈ ಕಡೆ ನೋಡಿ ದೇಹ ಸುಡ್ತಾ ಇದ್ದಾರೆ ನೋಡಿ. ಕಾಣಿಸ್ತಾ ಇದೆಯಾ ನೋಡಿ. ಇಷ್ಟೇ ಲೈಫು. ಇರೋ ದಿವಸ ಯಾರಿಗೂ ಕೆಟ್ಟದ್ದನ್ನು ಬಯಸದೆ ಎಲ್ಲ ಒಳ್ಳೇದು ಮಾಡ್ತಾ ಒಳ್ಳೆ ಪುಣ್ಯ ಸಂಪಾದಿಸ್ಕೊಂಡು ಭಗವಂತನ ಪಾದ ಸೇರ್ಕೊಳ್ಳೋದೇ ಎಲ್ರಿಗೂ ಗುರಿ ಆಗಿರಬೇಕು. ಈ ಮನುಷ್ಯರಿಗೆ ಈಗೋ ಬಂದುಬಿಟ್ಟು ಇದೆಲ್ಲ ಮರ್ತೋಗ್ತಾ ಇದ್ದಾರೆ. ಸೊ ನೋಡಿ, ಇದೇ ದೇವಸ್ಥಾನದ ನಂಬರ್ 1 ಗೇಟ್ ನಂಬರ್ 1. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಎರಡು ಕಣ್ಣು ಸಾಲದು ನೋಡಿ. ಇದೇ ಗೇಟ್ ನಂಬರ್ 1, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ಗೇಟ್ ನಂಬರ್ 1ಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ಕಡೆ ನೋಡಿ, ಅಲ್ಲೇ ಲೇಸರ್ ಶೋ ಬರೋದು, ಅಲ್ಲಿಗೆ ಹೋಗ್ತಾ ಇದೀವಿ ನಾವು. ನೋಡಿ ಈ ಕಡೆಯಿಂದ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಇದೆ ಅಂದರೆ ಎರಡು ಕಣ್ಣು ಸಾಲದು. ಇದೆಲ್ಲ ಆದಮೇಲೆ 8:30ಗೆ ಫೈರ್ ಕ್ರ್ಯಾಕರ್ಸ್ ಹೊಡಿತಾರೆ. ಅದಕ್ಕೂ ಮುಂಚೆ ಈಗ ನಾವು ಅಲ್ಲಿ ಆಲ್ಮೋಸ್ಟ್ ಹರಿಶ್ಚಂದ್ರ ಘಾಟ್ ಆದಮೇಲೆ ಅಲ್ಲಿ ಹೋದರೆ ಅಲ್ಲಿ ಲೇಸರ್ ಶೋ ಇದೆ, ಅದನ್ನು ತೋರಿಸ್ತೀನಿ. ಲೇಸರ್ ಶೋ ನೋಡಾದ್ಮೇಲೆ 8:30 ಸುಮಾರು ಹೊತ್ತಿಗೆ ಫೈರ್ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡ್ತಾರೆ.
ಇಲ್ಲೇ ಗಂಗಾರತಿ ಮಾಡೋ ಪ್ಲೇಸ್ ಇದು. ಇಲ್ಲೆಲ್ಲ ಬೋಟ್ಗಳು ನಿಲ್ಲಿಸ್ಬಿಟ್ಟು ಅದು ಕಾಣಿಸ್ದಂಗೆ ಮಾಡಿದ್ದಾರೆ. ಆಗಲೇ ಸುಮಾರು ಜನ ಸೇರ್ಬಿಟ್ಟಿದ್ದಾರೆ, ಕೂತ್ಬಿಟ್ಟಿದ್ದಾರೆ. ಇಲ್ಲಿ 6:45 ಶುರು ಆಗತ್ತೆ. ಅಂದರೆ ತುಂಬ ಅರೇಂಜ್ಮೆಂಟ್ ಸೂಪರ್ ಆಗಿದೆ ನೋಡಿ. ಇಲ್ಲಿ ಬೋಟ್ಗಳು ಅಡ್ಡ ಇರೋದ್ರಿಂದ ನಿಮಗೆ ಅಲ್ಲಿ ಅರೇಂಜ್ಮೆಂಟ್ ಕಾಣಿಸ್ತಾ ಇಲ್ಲ. ಸೊ ಬಟ್ ಅಂದರೆ ಲೈಟ್ ಅರೇಂಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಗಂಗಾರತಿ ಮಾಡೋ ಪ್ಲೇಸ್ ಕಾಣಿಸ್ತಾ ಇದೆ ನೋಡಿ. ಅಲ್ಲೇ ಗಂಗಾರತಿ ಮಾಡೋದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ದೀಪದ ಅಲಂಕಾರ ಮಾಡಿದ್ದಾರೆ ಅಂದರೆ. ಗಂಗಾರತಿ ಮಾಡೋ ಪ್ಲೇಸ್ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. ಜನ ಎಷ್ಟು ಕೂತಿದ್ದಾರೆ ಅಂದರೆ ಕಾಯ್ತಾ ಕೂತಿದ್ದಾರೆ. ಅಯ್ಯೋ ಸಾಸಿವೆ ಕಾಳು ಹಾಕೋದನ್ನು ಕೆಳಗೆ ಬೀಳಲ್ಲ, ಅಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ಕಡೆ ಜಂಗುಳಿ, ಜಾಗವೇ ಇಲ್ಲ ಇಲ್ಲಿ ನೋಡಿ. ಹೆಂಗ್ ಕೂತಿದ್ದಾರೆ ನೋಡಿ ಇಲ್ಲಿ. ಮೈ ಗಾಡ್. ಆದ್ರೆ ಇಲ್ಲಿ ದೇವದೀಪಾವಳಿಗೆ ಬಂದು ಬೋಟ್ ಪ್ರಯಾಣ ಮಾಡಲಿಲ್ಲ ನೋಡಕ್ಕೆ ಅಂತ ಹೇಳಿದ್ರೆ ಯೂಸೇ ಇಲ್ಲ. ದುಡ್ಡು ಎಷ್ಟೇ ಕೊಟ್ಟರು ಚಿಂತೆ ಇಲ್ಲ. ಒಂದ್ಸತಿ ಬಂದು ಖುದ್ದಾಗಿ ನೀವೇ ನೋಡಬೇಕು. ದುಡ್ಡನ್ನು ಯಾವಾಗಾದರೂ ಸಂಪಾದಿಸ್ಬೋದು, ಆದರೆ ಇದನ್ನ ನೋಡೋ ಸೌಭಾಗ್ಯ ಎಲ್ಲರಿಗೂ ಎಲ್ಲ ವರ್ಷನೂ ಬರಲ್ಲ. ಯಾವಾಗಲೂ ಒಂದ್ಸತಿ ಬರ್ತೀವಲ್ವ ನಾವು ಸೌತ್ ಇಂಡಿಯನ್, ನಾರ್ತ್ ಇಂಡಿಯಾಗೆ ಅಥವಾ ಇಲ್ಲಿಂದನೂ ಬರ್ತೀವಿ ಇಲ್ಲಿಗೆ. ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಬಂದು ನೋಡಿ, ತುಂಬ ಚೆನ್ನಾಗಿದೆ. ಎಲೆಕ್ಟ್ರಿಕ್ ದೀಪಗಳನ್ನ ಸೀರಿಯಲ್ ಸೆಟ್ ಹಾಕಿದ್ದಾರೆ ನೋಡಿ. 2 ಕಣ್ ಸಾಲದು ನೋಡೋದಕ್ಕೆ, ಬಹಳ ಸುಂದರವಾಗಿದೆ. ನೋಡ್ಲೇಬೇಕು ಲೈಫಲ್ಲಿ ಒಂದ್ಸಲ ಇದನ್ನ ನೋಡಿ. ಇಲ್ಲಿ ಗಂಗಾರತಿ ಶುರು ಮಾಡಿಯಾರ, ಎಷ್ಟು ಚೆನ್ನಾಗಿದೆ ನೋಡಿ. ಡಮರುಗ ಏನ್ ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ. ಅಂತ ಹೇಳಿ ಮಾಡಿ ನೋಡಿ. ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಬೆಂಗಳೂರಿಂದ ಬಂದಿರೋದಕ್ಕೂ ಒಂದು ಸಾರ್ಥಕ. ಇಲ್ಲಿ ಬಂದಿಲ್ಲ ಅಂತಿದ್ರೆ ನಾವು ಇಂಥ ಒಂದು ಇವೆಂಟ್ನ ಮಿಸ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ಲೈಫಲ್ಲಿ. ದುಡ್ಡಿನ ಯಾವಾಗಲೂ ಬೇಕಾದ್ರೆ ದುಡಿಬೋದು, ಆದರೆ ಈ ಥರ ಇವೆಂಟು ತುಂಬ ಕಷ್ಟ ಸಿಗೋದು ನೋಡಿ. ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಇದೆ. ಜನಗಳು ಇಲ್ಲಿ ಎಷ್ಟು ಹುರುಪಿನಿಂದಿದ್ದಾರೆ ಅಂದರೆ ಮೈ ಗಾಡ್ ನೋಡಿ. ಎಲ್ಲೆಲ್ಲಿಂದನೂ ಬರ್ತಾರೆ. ನಾವಂತೂ ನೋಡಿದ್ದೀವಿ, ಎಲ್ಲರನ್ನೂ ಮೀಟ್ ಮಾಡಿದ್ವಿ. ಇಲ್ಲಿ ಎಷ್ಟೋ ಜನ ಯಾವ್ಯಾವ ಇಂಡಿಯಾ ದೇಶದ ಕಡೆ ಕೊನೆಗಳಿಂದ ಬಂದು ಇದನ್ನು ನೋಡೋಕೆ ಬರ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಲೈಟ್ ಅರೇಂಜ್ಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಇದು ಗೌರಿ ಕೇದಾರೇಶ್ವರ ಅಂತ ಇಲ್ಲೇ ಸಿಗೋದು ಮೇಲ್ಗಡೆ. ತುಂಬ ಚೆನ್ನಾಗಿದೆ ನೋಡಿ. ಡಿಜೆಗಳೆಲ್ಲ ಕರೆಸಿ ಫುಲ್ ಜನ ಡ್ಯಾನ್ಸ್ ನೋಡಿ. ಡ್ಯಾನ್ಸ್ ಮಾಡ್ತಾರೆ ಜನ ಎಲ್ಲ.
ನೋಡಿ ಲೇಸರ್ ಶೋ ಪ್ಲಸ್ ಪಟಾಕಿ ನೋಡಕ್ಕೆ ಶುರು ಮಾಡಿದ್ದಾರೆ. ಇದು ಅಡ್ಡ, ಇದು ಹನುಮಾನ್ ಘಾಟ್. ನೋಡಿ ಅಲ್ಲೇ ಲೇಸರ್ ಶೋ ನಡೀತಾ ಇರೋದು. ಪಟಾಕಿ ಹೊಡಿತಾ ಇದಾರೆ ನೋಡಿ ಅಲ್ಲಿ ಮೇಲೆ. ಲೇಸರ್ ಶೋ ಶುರು ಮಾಡಿದ್ದಾರೆ. ಇಲ್ಲಿ ನೋಡಿ ಡಮರುಗ, ಈ ಕಡೆ ಶಂಖ, ಘಾಟಲ್ಲಿದೆ ಮೇನ್. ಇಲ್ಲಿ ಶುರು ಆಗುತ್ತೆ ಇಲ್ಲಿ ಸುತ್ತು ಟ್ರಯಲ್ ಮಾಡ್ತಾ ಇದ್ದಾರೆ. ಲೈಟ್ ಶೋ ಶುರು ಆಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು को निकालने के लिए स्कीम दो लेजर शो वाराणसी। जैसे के सामने जितनी भी नावें खड़ी हैं अभी उन्हें अस्सी की तरफ मूवमेंट करें। के इस अद्भुत अद्वितीय उत्सव में आप सबका भूरी भूरी स्वागत। दुनिया में कहीं आपको न ऐसा उत्सव देखने को मिलेगा जहां जल ज्योति, अंधकार प्रकाश, रात दिन का ऐसा अनोखा संगम होता है। और ना आपको देखने को मिलेगा ऐसा नगर। कितने तो नाम है इसके, काशी कहो, बनारस कहो, या कहो अभिभव, ऋषिपत्तन, महाश्मशान, शिवपुरी, ब्रह्मवर्धन या आनंद कानन। कुछ तो बात है जो 3 नदियों गंगा, वरुणा और 80 से घिरे वाराणसी में युगों से सुर, नर, मुनि, ऋषि, अवतार और स्वयं ईश्वर तक इस पुण्य भूमि पर जन्म लेने, यहाँ घर बसाने बयान है। आनंद प्रेम के प्रेम प्रीत और चाह, सुन लो भक्तों ध्यान धर, महादेव का ब्याह। बम 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 बम। यूं कहते हैं इस दुनिया में एक राजा उच्च हिमाचल था, सबसे ऊंचा वो पर्वत और उसमें भरा बल ही बल था। इस हिमराजा पर्वत के घर एक जन्मी बाला थी गुणवती, मुख उसका चंद्रकला सा था और नाम था गौरा पार्वती। वो राजा फिरते हुए एक दिन कैलाश के ऊपर जा पहुँचे, या देखा वहाँ कैलाश ऊपर शिव आप अकेले हैं बैठे। तब मन को सुख आनंद हुआ और वहाँ थोड़ी सी केसर ले, खुश होकर राजा जी ने तब किया। गंगा ने भगीरथ के साथ गंगा सागर जाकर सगर के पुत्रों का उद्धार किया। बरसात वह भारत की सबसे महत्वपूर्ण नदी बन गई। और आकाश का प्रकाश गंगा में ऐसे प्रतिबिंबित हो उठता है कि उस रोशनी में कार्तिक पूर्णिमा का चंद्रमा भी मध्यम पड़ जाता है। तो आइए हम भी आशा का, विश्वास का, विकास का और आस्था का एक दीप जलाएं और उसे गंगा जी में फहराएं, ताकि अंधेरा दूर हो और फिर कभी
हमारे देश को किसी आतंकी राक्षस की नजर ना लगे। दोस्तों, आपका विश्वास जो भी हो, धर्म कोई भी और पासपोर्ट का रंग कैसा भी, बनारस आपको एक ऐसे जादू में जकड़ लेता है जिससे आप कभी निकल नहीं पाते। किसी ने कहा है ना, यहां के कंकर कंकर में शंकर है, बूंद बूंद में गंगा, पग पग पे तीर्थ है, दृश्य दृश्य में दर्शन, कण कण में काशी है और रस रस बनारस। शिव जो काल से परे है, जो मौन में भी संवाद है और विनाश में भी सृजन, उनकी जटाओं से निकली गंगा आज भी मोक्ष का मार्ग है। काशी, जहां हर जीव उनके चरणों तक पहुंचता है, यह केवल एक नगरी नहीं, चेतना का विस्तार है।